ಧರ್ಮ ಕರ್ಮದೊಳಗೆ ಒಂದ್ ಸ್ವಲ್ಪ ಮಾತಾಡ್ತೀನಿ, ಯಾರೋ ದಾಲಿ ಮಾಡ್ಕೋಬೇಡ. ಕೈ ಮಾತ್ರ 5 ನಿಮಿಷದೊಳಗೆ ಮುಗಿಸ್ತೀನಿ. ಹೌದಲ್ಲ? ಎಲ್ಲೋಣ ನಮ್ಮ ಸರ್ಜರಿ ಸಂಘದ ಹಿರಿಯ ಕಲಾವಂತರು ಯಾವಾಗ ಹಿಡಿದಾರ? ಧರ್ಮ ಹಿಡಿದಾರ ಕಡೆ ವಿಷಯ ಹ್ಯಾಂಗ ಬೆಳೆಸ್ಬೇಕೆಲ್ಲೋಣ ಅರ್ಥಮರಿ ಇದ್ರಪ್ಪ ಅಂತಂದ್ರೆ ಇಬ್ಬರು ಅರ್ಥಮರಿ 4 ಎಕರೆ ಹೊಲ ಕೊಟ್ಟಾರ. ಹೌದಲ್ಲ? ಕೊಟ್ಟಾರಪ್ಪ ಅಂತಂದ್ರ ಆ ತಮ್ಮನ ಹೊಲದಾಗ ಅಣ್ಣ ಕಾಲಿಟ್ಟಿರಬಾರ್ದು, ಅಣ್ಣನ ಹೊಲದಾಗ ತಮ್ಮ ಕಾಲಿಟ್ಟಿರಬಾರ್ದು. ಹ್ಯಾಂಗ ವಿಷಯಗಳನ್ನ ಉಪಯೋಗಿಸಬೇಕು. ಹೌದಲ್ಲ? ನಮ್ಮ ಸೋಮ ಮಾಸ್ತರ್ ಅವರು ವಿಷಯ ಬೆಳೆಸಿದ್ರು. ಯಾವ್ಯಾವ ವಿಷಯ ಪ್ರತಿಪಾದನೆ ಮಾಡಿದ್ರು? ಕೃಷ್ಣ ಪರಮಾತ್ಮನ್ ಹೇಳಿದ್ರು. ಒಂದ್ ಹೇಳ್ಯಾರ. ಇನ್ನ ಹೇಮರೆಡ್ಡಿ ಮಲ್ಲಮ್ಮನ್ ಹೇಳಿದ್ರು, ಸತ್ಯವನ್ನ ಸಾವಿತ್ರಿನ ಹೇಳಿದ್ರು. ಹೌದಲ್ಲ ಸರ್ ಅವರ ಇಲ್ಲಿ ವಿಷಯ ಬೆಳೆಸಿರಿ ಖರೆ ಬಹಳ ನಾಡೆಲ್ಲ ತಿರುಗಾಡ್ರಿ, ಹಂಚಿ ಮಾಡಿರಿ, ಬಹಳ ಶಾಣೆ ಆಗಿರತ್ತೇಳಿ ನೀವು ಇದು ಮಾಡಕ್ ಹೋಗ್ಯಾಡ್ರಿ. ವಿಷಯ ಬೆಳೆಸಿದ್ರ ಧರ್ಮ ಹೆಚ್ಚಾಗಿತ್ತಪ್ಪ ಅಂತಂದ್ರೆ ಇನ್ನು ವಿಷಯ ಬೆಳೆಸಿರ್ತಕ್ಕಂಥ ವಿಷಯಗಳು ಕನಿಷ್ಠ ಆಗಿರ್ಬೇಕು. ಯಾವಾಗ ಕರ್ಮ ಕರ್ಮ ಕನಿಷ್ಠ ಆಗಿ ಅಲ್ಲಿ ಧರ್ಮ ಎತ್ತಬೇಕು ಅಂದಾಗ ನಿಮ್ಗೆ ವಿಷಯ ಹೆಚ್ಚಾಗ್ತದ. ಸೀದಾ ಹೋಗಿ ಧರ್ಮಕ್ಕೆ ಹೆಚ್ಚಾಗತ್ತೆ, ಧರ್ಮಕ್ಕೆ ಹೆಚ್ಚಕ್ಕೆ ಹೋಗ್ಬಾರ್ದು. ಕರ್ಮಕ್ಕೆ ಒಗಿಬೇಕು, ಧರ್ಮ ಎತ್ತಿ ಹಿಡ್ಬೇಕು, ಅವಾಗ ನಿಮ್ಮ ವಿಷಯ ಹೆಚ್ಚಾಗ್ತದ. ಹೌದಲ್ಲ? ಹ್ಯಾಂಗ ಹೇಳ್ತೀನಿ ಕೇಳ್ರಿ. ಆ ಕೃಷ್ಣ ಪರಮಾತ್ಮ ಯಾರ ಕಡೆಗಿದ್ದ? ಪಾಂಡವರ ಕಡೆಗಿದ್ದ. ಕೌರವರ ಕಡೆ ಎಲ್ಲಾನು 11 ಅಕ್ಷರ ದಂಡ ಕೌರವರ ಕಡೆಗಿತ್ತು, 5 ಅಕ್ಷರ ದಂಡ ಪಾಂಡವರ ಕಡೆಗಿತ್ತು. ಪಾಂಡವರ ಕಡೆಗೆ 5 ಅಕ್ಷರ ದಂಡ ಮೇಲಾಗಿ ಶ್ರೀಕೃಷ್ಣ ಪರಮಾತ್ಮ. 18 ದಿನ ಯುದ್ಧ ನಡೀತು. ಹೌದಲ್ಲ? 18 ದಿನ ಯುದ್ಧ ನಡೀತು. ಯುದ್ಧದ ಸಂದರ್ಭದಲ್ಲಿ ಭೀಮನ ಮಗ ಯಾರು? ಭೀಮನ ಮಗ ಘಟದ ಗಜ. ಹೌದಲ್ಲ? ಘಟದ ಗಜನ ಮಗ ಭಾರ್ಬರಿಕ. ಹೌದಲ್ಲ? ಆ ಭಾರ್ಬರಿಕ ಯುದ್ಧ ನಡೆದಿತ್ತು. ಯುದ್ಧ ನಡೆಯುವಂತ ಸಂದರ್ಭದೊಳಗೆ ಭಾರ್ಬರಿಕ ಆ ಯುದ್ಧಕ್ಕೆ ಆಹ್ವಾನ ಕೊಟ್ಟ. ಆಹ್ವಾನ ಕೊಟ್ಟ ಕೃಷ್ಣ ಪರಮಾತ್ಮಗೆ ಗೊತ್ತು ಮಾಡ್ದ. ಭಾರ್ಬರಿಕ ಅಂತೂ ಯುದ್ಧಕ್ಕೆ ಹೊಂಟಾನ. ಭಾರ್ಬರಿಕನ ಒಂದು ಹವ್ಯಾಸ ಏನು? ಯಾರ ಕಡೆಗೆ ಸೋಲಾಗ್ತದ ಅವ್ರ ಕಡೆಗೆ ನಿಂತು ನಾವು ಯುದ್ಧ ಗೆಲ್ಲಿಸ್ಬೇಕಂತಕ್ಕಂತ ಒಂದು ಮಾತಿತ್ತು. ಹೌದಲ್ಲ? ಮಾತಿತ್ತು. ಕೃಷ್ಣ ಪರಮಾತ್ಮನಿಗೆ ಈ ವಿಷಯ ಗೊತ್ತಾಯ್ತು. ಹೌದಲ್ಲ? ಗೊತ್ತಾಯ್ತು. ಆ ಭಾರ್ಬರಿಕನ ಹತ್ತಿರ ಬರ್ತಾನ. ಭಾರ್ಬರಿಕನ ಹತ್ತಿರ ಬಂದು ಭಾರ್ಬರಿಕೆಗೆ ಹೇಳ್ತಾನ, ನೋಡು ಯುದ್ಧ ಅಂತ ನಡಿಲಿಕ್ಕತ್ತವ, ನಿನ್ನ ಮನಸ್ಸಿನೊಳಗಿನ ಮಾತು ನನಗೆ ಗೊತ್ತಾದ. ಯಾಕಡೆ ಯುದ್ಧ ಸೋಲಾಗ್ತದ ಆ ಕಡೆ ನಿಂತು ನೀನು ಯುದ್ಧ ಗೆಲ್ಲಿಸ್ತಿ. ಅಂತ ಶಕ್ತಿನೂ ನಿನ್ನ ಬಳಿ ಆದ. ಅದಕ್ಕೆ ಈ ಯುದ್ಧ ಗೆದಿಬೇಕಾಗಿತ್ತಪ್ಪ ಅಂತಂದ್ರೆ ನಿನ್ನ ಆಸೆ ಏನದ ಹೇಳಲ್ಲ. ಯಾರು ಹೇಳಿದ್ರು? ಕೃಷ್ಣ ಪರಮಾತ್ಮ. ಅವಾಗ ಭಾರ್ಬರಿಕಂದ, ನೋಡಪ್ಪ ನಾನು 18 ದಿನ ಯುದ್ಧದೊಳಗೆ ನಾವು ಯುದ್ಧ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಯುದ್ಧದೊಳಗೆ ಮರಣ ಹೊಂದುತ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದ್ರೆ 18 ದಿನ ನಾನು ಯುದ್ಧ ನೋಡ್ತೀನಂದ. ಹೌದಲ್ಲ? ಅವಾಗ ಕೃಷ್ಣ ಪರಮಾತ್ಮ ಎಲ್ಲಾನು ತಿಳ್ಕೊಂಡಿದ್ದ. ಕೌರವ ಕಡೆಗೆ ಹ್ಯಾಂಗಾದ್ರೆ ಸೋಲಾಗ್ತದ, ನಾವು ಪಾಂಡವರು ಆಗಿರ್ತಕ್ಕಂಥವ್ರು ನಾವು ಗೆದಿತೀವಿ, ಹಂಗಾದ್ರೆ ಮಾಡಿ ಇವನಿಗೆ ಕೊಲ್ಬೇಕಂದ. ಕೃಷ್ಣ ಪರಮಾತ್ಮ ಕೊಲ್ಲಬೇಕಂದ. ಅವಾಗ ಭಾರ್ಬರಿಕನಿಗೆ ಮಾತು ಕೊಡ್ತಾನ, ನೀನು 18 ದಿವಸ ಯುದ್ಧ ನೋಡ್ತಿ, ಆದ್ರೆ ನೀನು ಯುದ್ಧ ಮಾಡಂಗಿಲ್ಲ, ನಿನ್ನ ಬರೇ ಒಂದು ಮೂರ್ತಿನೇ ನೋಡ್ತದ, ನಿನ್ನ ಬಾಡಿ ಮಾತ್ರ ನಿನ್ನ ದೇಹ ಮಾತ್ರ ತೆಳಗಿರ್ತದಂದ. ಅವಾಗ ಮಾತು ಕೊಟ್ಟಿದ್ದ ಯಾರು? ಕೃಷ್ಣ ಪರಮಾತ್ಮ ಭಾರ್ಬರಿಕೆಗೆ ಮಾತು ಕೊಟ್ಟಿದ್ದ. ಯಾಕಾಗಲಕ್ಕ ಭಗವಂತ ತಿಳ್ಕೊಂಡು ಅವಾಗ ಕೃಷ್ಣ ಪರಮಾತ್ಮ ಭಾರ್ಬರಿಕನ ರುಂಡವನ್ನು ಒಯ್ದು ಒಂದು ಗುಡ್ಡದ ಮ್ಯಾಗಿಟ್ಟ. ಗುಡ್ಡದ ಮ್ಯಾಗಿಟ್ಟ. ಕೌರವರ ಕಡೆಗೆ ಸೋಲಾಯ್ತು. ಅವಾಗ ಭಾರ್ಬರಿಕ ಅಂತಾನ, ಏ ಪರಮಾತ್ಮ ನಿನ್ನೆಲ್ಲರ ಧರ್ಮ, ನಾನು ಯುದ್ಧ ಯಾಕಡೆ ಸೋಲಕಳ ಕಡೆ ನಿಂತು ನಾನು ಯುದ್ಧ ಮಾಡ್ಬೇಕಂದಿದ, ಎಲ್ಲಾನು ತಿಳ್ಕೊಂಡು ನನಗೆ ಇಂತ ಮೋಸ ಮಾಡಿ ಬರೇ ನನ್ನ ಚಂದ ನೋಡುವಂಗ ನೀನು ಗುಡ್ಡದ ಮ್ಯಾಗಿರ್ತೀವಿ, ಇಲ್ಲೇ ಅದ ಪಾಲಿನ ಧರ್ಮ ಅಂದ. ಸೋಮ ಮಾಸ್ತರ್ ಅವರ ಕೃಷ್ಣ ಪರಮಾತ್ಮ ನಿನ್ನ ಕಡೆಗೆ ಅದಾನ ಧರ್ಮ ಹೇಳ್ತೀರಿ ಕರೆ. ಅಲ್ಲಿ ಭಾರ್ಬರಿಕ
ಬಾರ್ವರಿಕನ ರುಂಡ ಯಾಕೆ ಕರೆದ್ರಿಪ್ಪ ಕರ್ಮ ಮಾಡ ನಮ್ಮಲ್ಲಿ ಯಾಕಂದ್ರೆ ಬಾರ್ವರಿಕನ ರುಂಡ ಇದ್ದಿತ್ತಪ್ಪ ಅಂತಂದ್ರೆ ಪಾಂಡವ ಸೋಲ ಆಗ್ತಿತ್ತು ಹೌದಲ್ಲ ಇವ ಧರ್ಮದ ಕಡೆಗೆ ಯುದ್ಧ ಅಲ್ಲ ಮೋಸದಿಂದ ಯುದ್ಧ ಗೆದ್ದರೆ ನೀವು ಧರ್ಮದ ಯುದ್ಧ ಇದು ಮೋಸದಿಂದ ಯುದ್ಧ ಅಲ್ಲ ಇದು ಹೌದು ಎಲ್ಲದ್ರಪ್ಪ ನಿಮ್ಮ ಧರ್ಮ ಮಸ್ತರ ಮಾತಾಡಿದ್ರೆ ಹಿಂಗ ಮಾತಾಡ್ಬೇಕು ಹೌದಲ್ಲ ಅಲ್ಲಿ ಬಾರವರೆಗೆ ಇದ್ದಿಲ್ಲಪ್ಪ ಅಂತಂದ್ರೆ ಪಾಂಡವರಿಗೆ ಸೋಲ ಆಗ್ತಿತ್ತು ಅಲ್ಲಿ ಮೋಸದಿಂದ ನಿಮ್ಮ ಧರ್ಮ ಗೆದ್ದದ ಅದು ಮೋಸದ ಧರ್ಮ ಹೌದಲ್ಲ ಇದು ಧರ್ಮ ಕನಿಷ್ಠ ಇತ್ತು ಇನ್ನು ಕರ್ಮ ಹೆಂಗ್ ಹೆಚ್ಚು ಮಾಡ್ತೀನಿ ತಿಳ್ಕೊ ಹೆಂಗ ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋದ್ರು ಮಾಸ್ತರ ಹಿಂಗ್ ವಿಷಯ ಬೆಳೆಸ್ಬೇಕು ವನವಾಸ ಹೋಗುವಂತ ಸಂದರ್ಭದೊಳಗೆ ರಾವಣ ಆಗಿರ್ತಕ್ಕಂಥ ಸೀತಾದೇವಿಗೆ ಎತ್ಕೊಂಡು ಹೋಗಿದ್ದ ಹೌದಲ್ರಿ ಎತ್ಕೊಂಡು ಹೋಗಿದ್ದ ಅವಾಗ ಸೀತಾದೇವಿನ ಹುಡುಕೋತ್ ಹೋಗುವಂತ ಸಂದರ್ಭದೊಳಗ ಕದಂಬ ರಾಕ್ಷಸ ಭೇಟಿಗಿದ್ದ ಯಾರಿಗೆ ರಾಮ ಲಕ್ಷ್ಮಣರಿಗೆ ರಾಮ ಲಕ್ಷ್ಮಣರಿಗೆ ಕದಂಬ ರಾಕ್ಷಸ ಬೆಟ್ಟಿ ಬಿದ್ದ ಟೈಮ್ ಅದ್ರೊಳಗ ರಾಕ್ಷಸ ಅಂದ ನೀವು ನೋಡ್ರಿ ನೀವು ವನವಾಸಕ್ಕೆ ಹೊಂಟೀರಿ ನಿಮ್ಮ ಹೆಂಡತಿನ ಹುಡುಕೋತ್ಕೋ ಹೊಂಟ್ರಿ ಈ ನನಗೆ ಬಹಳಷ್ಟು ಹಸುವಾಗ್ಯದ ನಿಮ್ ಇಬ್ಬರನ್ನ ಕೊಂದು ನಾನು ಆ ಉಪಜೀವನ ಸಾಧಿಸ್ತೀನಿ ಅಂದ ಯಾರು ರಾಕ್ಷಸ ಹೇಳ್ದ ಅವಾಗ ಲಕ್ಷ್ಮಣ ಹೇಳ್ದ ಈ ರಾಕ್ಷಸನ ಕೂಡ ನಾನು ಯುದ್ಧ ಮಾಡ್ತೀನಿ ನೀನು ಸೀತಾದೇವಿನ ಹುಡುಕೋ ಹೋಗತ್ತೇಳಿ ಲಕ್ಷ್ಮಣ ರಾಮ ಹೇಳ್ದ ಅವಾಗ ರಾಮ ಹೇಳ್ದ ಲಕ್ಷ್ಮಣಿಗೆ ಲಕ್ಷ್ಮಣ ಇವನು ಇಬ್ಬರನ್ನು ಸಂಹಾರ ಮಾಡಮ್ಮ ಕರಂಬ ರಾಕ್ಷಸರ ಇಬ್ಬರು ಕೂಡಿ ಸಂಹಾರ ಮಾಡಮ್ಮ ಮುಂದಿನ ಕಾರ್ಯ ಮತ್ತ ಸಫಲ ಆಗ್ತದಂದ ಹೌದಲ್ಲ ಇಬ್ರು ಕೂಡಿಕೊಂಡು ಆ ಕರಂಬ ರಾಕ್ಷಸ ಸಂಹಾರ ಮಾಡಿದ್ರು ಕದಂಬ ರಾಕ್ಷಸ ಸಂಹಾರ ಮಾಡಿದ್ರು ಅಲ್ಲಿ ರಾಮ ಮತ್ತು ಲಕ್ಷ್ಮಣ ಕೂಡಿ ಪಾಪದ ಕೆಲಸ ಮಾಡ್ಯಾರ ಕರ್ಮದ ಕೆಲಸ ಮಾಡಿದ್ರಲ್ರಿ ರಾಕ್ಷಸನ ಕೊಂಡ್ಬೇಕಪ್ಪ ಇತ್ತಂದ್ರ ಅದು ಕರ್ಮ ಅವಾಗ ಆ ಕರ್ಮ ಆದ್ರ ಸಹಿತ ಆ ಕದಂಬ ರಾಕ್ಷಸ ಹಿಂದಿನ ಜನ್ಮದೊಳಗೆ ಏನಾಗಿದ್ದ ಒಬ್ಬ ಋಷಿ ಮುನಿ ಆಗಿದ್ದ ಹೌದಲ್ಲ ಈಗ ಮುಂದೆ ರಾಮ ಲಕ್ಷ್ಮಣರು ಬರ್ತಾರ ಇವ ರಾಮ ಲಕ್ಷ್ಮಣರ ಕೈಯಿಂದ ನಿನಗ ಮುಕ್ತಿ ಆಗ್ತದ ಅಂತ ಹೇಳಿ ಭಗವಂತ ಹೇಳಿದ್ದ ಅವ ರಾಕ್ಷಸ ಆಗಿ ಹುಟ್ಟಿಬೇಕಾಗಿತ್ತು ಹೌದಲ್ಲ ಆ ಕದಂಬ ರಾಕ್ಷಸ ಕರ್ಮ ಮಾಡ್ಯಾರ ಕರ್ಮ ಮಾಡಿದ ಟೈಮ್ ಅದೊಳಗ ಆ ಕದಂಬ ರಾಕ್ಷಸ ಮುಕ್ತಿ ಪಥಕ್ಕೆ ಹೋಗ್ಯಾನ ಹೋಗುವಂತ ಸಂದರ್ಭದೊಳಗೆ ಹೇಳ ನೋಡಪ್ಪ ನೀವಂತೂ ಸೀತಾದೇವಿನ ಹುಡುಕೋಕ ಹೊಂಟೀರಿ ಹೊಂಟಿರಲ್ಲ ಇಲ್ಲಿ ತಿರುಗಾಡ್ಕೊತ ಹೋರಿ ವನದೊಳಗ ಅಲ್ಲಿ ಸುಗ್ರೀವ ಅದನ್ನ ಸುಗ್ರೀವಿಗೆ ಗಟ್ಟಿ ಆದ್ರಪ್ಪ ಅಂತಂದ್ರ ಸೀತಾದೇವಿಗೆ ಹುಡುಕಿ ಕೊಡ್ತಾರಂತಕ್ಕಂಥ ಮಾತ ರಾಕ್ಷಸ ಹೇಳಂತಕ್ಕಂಥ ಮಾತ ಹೇಗ ಆಗ್ತದ ಹೌದಲ್ಲ ಅವ್ರು ಕರ್ಮ ಮಾಡ್ಯಾರ ಕರ್ಮ ಮಾಡಿದ್ರ ಸಹಿತ ಕರ್ಮದಿಂದ ಉಪಯೋಗ ಆಗ್ಯದ ರಾಕ್ಷಸ ಒಳ್ಳೆಯ ಮಾತುಗಳನ್ನ ಹೇಳನ ಅಲ್ಲಿ ಹೋಗ ಸುಗ್ರೀವನದಿಂದ ಸೀತಾದೇವಿನ ಹುಡುಕ್ಯಾರಂತಕ್ಕಂಥ ಮಾತವನ್ನ ಹೇಳಿ ಅದಕ್ಕೆ ಮಾತಾಡ ಬೆಳೆದ್ರೆ ಹಿಂಗ ವಿಷಯ ಬೆಳೆಸು ಕರ್ಮ ಅಂತಂದ್ರೆ ಕನಿಷ್ಠ ಮಾಡು ಕರ್ಮ ಹೆಚ್ಚಿಗೆ ಮಾಡು ಬರೇ ಧರ್ಮ ಅಂತಂದ್ರೆ ಎಲ್ಲರೂ ಹೇಳ್ತಾರ ಸಣ್ಣ ಪಾರ್ನ ಹೇಳ್ತಾರ ನಮ್ಮ ಇಲ್ಲಿ ಕುರಿ ಕಾಯುವಂತ ಮನುಷ್ಯ ಅವ ಪ್ರಶ್ನೆ ಹೇಳ್ದಪ್ಪ ಅಂತಂದ್ರೆ ಇಲ್ಲಿ ಯಾರು ಇದು ಮಾಡಂಗಿಲ್ಲ ಅದಕ್ಕೆ ಮುಂದಿನ ಪಾಠದೊಳಗ ಕರ್ಮ ಕನಿಷ್ಠ ಮಾಡಿ ಧರ್ಮ ಹೆಚ್ಚಿಗೆ ಮಾಡ್ರಿ ಅಂತಕ್ಕಂಥ ಮಾತವನ್ನ ಹೇಳಿ ಪ್ರಕಾರ ನಾಲ್ಕು ಚಾಲ ಮಾಡ್ತೀವಿ ತಾವುಗಳೆಲ್ಲರೂ ಶಾಂತತೆಯಿಂದ ಕೂತು ಅವಳ ತಿಳ್ಕೊಂಡು ನಾಲ್ಕು ಚಾಲ ಪ್ರಾರಂಭ